ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು. ದಿಶಾ, ನಾ ಹೇಳಿದ್ರೆ ನಿಂಗೆ ನೆನಪೈತಲ್ಲ, ಇನ್ನು 12 ಗಂಟೆ ಆಯಿತು. ಇವತ್ತು ಬರ್ಬೋದಾ? ಸ್ವಲ್ಪ ಅವ್ಗೆ ಅನ್ಮನ್ ಬರಲ್ದಂಗೆ ನಡ್ಕೊರ. ನಾನು ನನ್ನ ಕಳ್ಸಿನಿ ಅಂತಂದು ಅವ್ಗೆ ತಿಳಿಬಾರ್ದು. ಆಯ್ತು ಪ್ರಿಯಾ, ಆದ್ರೆ ನೀ ಯಾಕೆ ಇಷ್ಟೊಂದು ಅನ್ಮಾನ ಅವನ ಮೇಲೆ ಪಡಾಕತ್ತೆ ಅಂತ ನಂಗೆ ತಿಳಿವಲ್ತು. ನಿಮ್ಗೆ ಹೆಂಗೆ ಡೌಟ್ ಬತ್ತಂತ? ಅದು ಯಾವುದೋ ರೀತಿಯಿಂದ ಬತ್ಬಿಡು, ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು. ನಡಿ, ಬಹು ಟೈಮ್ ಆಯ್ತು. ಏನು ಬಂದು ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲಲ್ಲ? ಬರ್ತಾನಗಪ್ಪ, ಇನ್ನು 1 ಗಂಟೆಗೆ ಬರ್ಬೋದು. ಇಲ್ಲ ಅಲ್ಲಿ ಬಂದ ನೋಡಲಿ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ, ಅವ್ಗೆ ಅನುಮಾನ ಬರಲ್ದಂಗೆ ಮಾಡಿ ಆ್ಯಕ್ಟಿಂಗ್. ಆಯ್ತಾಯ್ತು, ನಾಳೆ ನೋಡ್ಕೋತೀನಿ, ಹೋಗು. ನನಗೆ ನಿನ್ನೆ ಒಂದು ಕನ್ಫ್ಯೂಸ್ ಆಗಿ ಪ್ರಿಯಾ ಹಸ್ಬೆಂಡನ್ನು ತೋರಿಸಿಲ್ಲ, ಬೇರೆ ಗೊಂಬಿ ತೋರಿಸಿದ್ನಿ. ಅದು ಇವತ್ತು ನಾನು ನೋಡ್ಕೊಂಡು ಕನ್ಫ್ಯೂಸ್ ಆಗಿತ್ತು. ಅದಕ್ಕೆ ಅದು ಅವ ಪ್ರೇಮಾನ್ ಲವರ್ ಇರ್ತಾನ, ಅದು ತಪ್ಪಾಗಿ ಪ್ರಿಯಾನ್ ಗಂಡ ಆಗಿ ಗೊಂಬಿ ಬಂದಿತ್ತು. ಕ್ಷಮೆ ಇರಲಿ, ಇವತ್ತು ಚೇಂಜ್ ಮಾಡ್ತೀನಿ. ಯಾಕೆ ಸೂರ್ಯ ಇನ್ನೂ ಬಂದಿಲ್ಲ? ಎಷ್ಟೊತ್ತಾಯ್ತು ನಾ ಬಂದು ಕೂತು? ಏನು ಟೈಮ್ ಸೆನ್ಸ್ ಇಲ್ಲೋ ಏನೋ. ಹಲೋ ಸೂರ್ಯ, ಎಲ್ಲದಿ? ಜಲ್ದಿ ಬಾ, ನಂಗೆ ಲೇಟ್ ಆಗಕತ್ತೈತಿ. ಇವತ್ತು ನಮ್ಮ ಎಂಗೇಜ್ಮೆಂಟು. ಇವೇನಾ ಎಂಗೇಜ್ಮೆಂಟ್ ಅನ್ನಕತ್ತಾನ? ಯಾಕೋ ಲಾಯಲ್ ಆಗಿದಾನ ಅನ್ನಿಸ್ಲ. ಇವೇನಾ ಎಂಗೇಜ್ಮೆಂಟ್ ಅನ್ನಕತ್ತಾನ? ಯಾಕೋ ಲಾಯಲ್ ಆಗಿದಾನ ಅನ್ನಿಸ್ಲಾತೈತಿ. ಆದ್ರೆ ಒಮ್ಮೆ ಟ್ರೈ ಮಾಡಲೇಬೇಕು. ಹಾಯ್ ಸರ್, ಹಲೋ. ಜಲ್ದಿ ಬಾ ನೀ, ಆಮೇಲೆ ಹಚ್ತೀನಿ ಇರು. ಎಕ್ಸ್ಕ್ಯೂಸ್ ಮಿ ಸರ್, ಮುದೋಳ್ ಬಸ್ ಎಷ್ಟೊತ್ತಿಗೆ ಬರ್ತೈತ್ರಿ? ಅದೇನು 1:15 ಬರ್ಬೋದು ರೀ. ಯಾಕೆ ಸಿಸ್ಟರ್? ಪ್ಲೀಸ್ ಸರ್, ಕಾಲ್ ಮೀ ದಿಶಾ, ನೋ ಸಿಸ್ಟರ್. ಸಾರಿ ದಿಶಾ ಅವ್ರಿ, ನೀವು ಮುದೋಳಕ್ಕೆ ಹೋಗ್ಬೇಕಾ? ಹೌದು, ನಾವು ಮುದೋಳಕ್ಕೆ ಹೋಗಬೇಕು. ನೀವು ಎಲ್ಲಿ ಹೋಗಬೇಕು? ನಾನು ಇಲ್ಲಿ ಇಲ್ಲ, ನನ್ನ ಫ್ರೆಂಡ್ ಬರ್ಬೇಕು, ಭಕ್ತನ ತಂದಿದ್ದ, ಅದಕ್ಕೆ ಇಲ್ಲಿ ಕೂತ್ಕೊಂಡಿನಿ. ಥ್ಯಾಂಕ್ ಯು. ಮಿಸ್ಟರ್ ಪ್ರೀತಮ್, ನೀವೇನು ಕೆಲಸ ಮಾಡ್ಕೊಂಡಿರೋದು? ನಾನು IT ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ. ನೀವು? ನಾನು IT ಕಂಪ್ನಿಲಿ ಕೆಲಸ ಮಾಡೋದು, ಬೆಂಗಳೂರಿನಲ್ಲಿ. ಹೌದಾ, ನೀವು ಬೆಂಗಳೂರಿನಲ್ಲಿ ಇರೋದಾ? ಮತ್ತು ಈ ಕಡೆಗೆ ಬಂದರಿ, ಉತ್ತರ ಕರ್ನಾಟಕ ಕಡೆ? ಅದಾ, ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಹೌದಾ ಮಿಸ್ ದಿಶಾ ಅವ್ರಿ, ನಾನು ನಿಮ್ಗೊಂದು ಮಾತು ಹೇಳಬೇಕು. ಏನು ಮಸ್ತ್ ಅದಾಳಪ್ಪ ಈಕಿ. ಬೆಂಗಳೂರಲ್ಲಿ IT ಕೆಲಸ ಅಂದರೆ ಇರುತ್ತೆ ಒಂದು 50,000 60,000. ನಾನು ಇಲ್ಲಿ IT ಕೆಲಸ ಮಾಡೋದು. ಈಗ ಥರ ಪೇಮೆಂಟ್ ಕಮ್ಮು. ಅಂದರೆ ಬೆಂಗಳೂರು ಅಂದರೆ ಅಲ್ಲೇ ಸೆಟಲ್ ಆಗ್ಯದಾರೋ ಏನು ಮಾಡ್ಯಾರೋ. ಇವ್ರ ತಂದೆ ತಾಯಿ ಬೆಜ್ಜಾನ್ ದುಡ್ಡು ಮಾಡಿರ್ಬೋದು. ರೀ ಈ ಪ್ರೇಮಾನ ಪ್ರಪೋಸಲ್ ಒಪ್ಕೊಂಡ್ಬಿಟ್ನಿ. ಅವಳಲ್ಲ, ನಾನೇ ಮಾಡಿದ್ದು ಬಿಡು. ಆದ್ರೆ ಇವರು ನಮ್ಮೂರಾಗೆ ದೊಡ್ಡ ಶ್ರೀಮಂತರಂತ ನಾನು ಹಂಗೆ ಮಾಡಿದೆ. ಈಗ ಹೆಂಗೆ ಮಾಡಲಿ? ಇವಳು ನೋಡೋಕೆ ಇಷ್ಟು ಚೆನ್ನಾಗದಾಳ. ಕೇಳ ಬೇಡವಾ? ಹೇಳಿ ಮಿಸ್ಟರ್. ಅದು ಯು ಕಮಿಟೆಡ್? ನೋ, ಸಿಂಗಲ್. ಯು? ನಾನು ಸಿಂಗಲೇ. ಹೌದಾ? ಬೇಗ ಹುಡುಕಿ ಮದುವೆ ಆಗಿ, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ 30 ವರ್ಷ ದಾಟಿದ ಮೇಲೆ. ನಾನು ಅದು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಕೇಳಿ. ಐ ಲೈಕ್ ಯು. ಮಿಸ್ಟರ್, ಏನು ಐ ಲೈಕ್ ಯು? ಈಗ ತಾನೇ ನೋಡಿದಾರ, ಅಷ್ಟು ಬೇಗ ನಿಮಗೆ ನಾನು ಇಷ್ಟ ಆಗಿಬಿಟ್ಟಿನಾ? ನೀವು ನೋಡಿದ ತಕ್ಷಣ ನನಗೆ ಇಷ್ಟ ಆಗಿಬಿಟ್ರಿ. ಇಲ್ಲಿವರೆಗೂ ನನಗೆ ಯಾವ ಹುಡುಗಿನೂ ಅಷ್ಟು ಇಷ್ಟ ಆಗಿಲ್ಲ. ನೀವು ನೋಡಿದ ತಕ್ಷಣ ಅಷ್ಟೊಂದು ಇಷ್ಟ ಆಗಿಬಿಟ್ರಿ. ಅದಕ್ಕೆ ನೀವು ಐ ಲೈಕ್ ಯು ನೀವು ಮಿಸ್ಸಸ್ ಆಗೋಕ್ಕೆ ರೆಡಿ ಇದ್ದೀರಾ ಅಂತ ನಾನು ಕೇಳಾಕತ್ತೀನಿ. ಅಷ್ಟೊಂದು ಫೋರ್ಸ್ಫುಲ್ ಏನಿಲ್ಲ, ಆದರೆ ಸ್ವಲ್ಪ ನಿಮ್ಗೆ ಇಷ್ಟ ಇದ್ದರೆ ಅಷ್ಟೇ. ನಾನಂತೂ ನಿಮ್ನ ಇಷ್ಟಪಟ್ಟಿದ್ದೀನಿ. ನಾವು ಬೆಜ್ಜಾನ್ ದುಡ್ಡಿದೆ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ಇದೆ. ನಾವು ಹುಬ್ಳಿಲೇ
ಸೆಟಲ್ ಆಗಿರೋದು. ಕೆಲಸಕ್ಕಂತ ಮಾತ್ರ ನಾ ಈ ಕಡೆ ಬಂದಿರೋದು. ನಿಮ್ಗೆ ಇಷ್ಟ ಇದೆ ಅಷ್ಟೇ, ಮನೇಲಿ ಒಪ್ಪಿಸೇ ಮದುವೆ ಆಗೋಣ. ಹಲೋ ಮಿಸ್ಟರ್ ಪ್ರೀತಮ್ ಅವ್ರಿ, ನಾ ಅಂಥ ಹುಡುಗಿ ಅಲ್ಲ. ನನ್ನ ಮನೇಲಿ ಅಂಥ ಗಂಡು ತೋರಿಸಿ ಮದುವೆ ಮಾಡ್ತಾರೋ ಅಂಥವ್ರ ಜೋಡಿ ಮಾತ್ರ ಮದುವೆ ಆಗ್ತೀನಿ. ಅದು ನಾವು ಭೇಟಿಯಾಗಿ 1 ಅವರ್ಸ್ದೇ ಆಗಿಲ್ಲ, ಇಷ್ಟು ಬೇಗನೆ ಐ ಲೈಕ್ ಯು ಅಂತೆ. ನೋ ಥ್ಯಾಂಕ್ಸ್. ಪ್ಲೀಸ್ ಒಪ್ಕೊಳ್ಳಿ ಅಲ್ಲ. ಯೋಚನೆ ಮಾಡ್ತೀನಿ. ಯೋಚನೆ ಮಾಡ್ತೀನಿ, ನೋಡೋಣ. ನನಗೊಂದು ವೀಕ್ ಟೈಮ್ ಕೊಡಿ, ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ನಿಮ್ಮದು ವಿಸಿಟಿಂಗ್ ಕಾರ್ಡ್ ಕೊಡಿ. ಇಷ್ಟ ಆದರೆ ಎಷ್ಟು ಫೋನ್ ಮಾಡ್ತೀನಿ, ಇಲ್ಲಾದರೆ ಅದು ಡಸ್ಟ್ಬಿನ್ನಲ್ಲಿ ಬೀಳುತ್ತೆ. ಡೈಲಿ ಒಂದು 20-25 ಪ್ರಪೋಸಲ್ ಬರ್ತಿರ್ತಾವ. ನನಗೂ ಇಷ್ಟ ಆಗಿಲ್ಲ, ಆದರೂ ನೀವು ಒಂಥರ ನೋಡೋಕೆ ಚೆಂದಿದ್ದೀರಾ. ಕೊಡಿ ಪ್ರಪೋಸಲ್, ವಿಸಿಟಿಂಗ್ ಕಾರ್ಡ್ ಕೊಡಿ, ನೋಡೋಣ. ವಿಸಿಟಿಂಗ್ ಕಾರ್ಡ್ ಕೊಡ್ಲಾ? ಥ್ಯಾಂಕ್ಸ್. ವಿಸಿಟಿಂಗ್ ಕಾರ್ಡ್ ಕೊಡಿ ಅಂತ ಅಂತಿದ್ದೀರಾ ಅಂದರೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡ್ಲಾ? ಥ್ಯಾಂಕ್ಸ್. ವಿಸಿಟಿಂಗ್ ಕಾರ್ಡ್ ಕೊಡಿ ಅಂತ ಅಂತಿದ್ದೀರಾ ಅಂದರೆ ನನ್ನ ಪ್ರಪೋಸ್ನ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ ಅಂತ ಥ್ಯಾಂಕ್ಸ್. ಆದರೆ ನನ್ನ ಹತ್ರ ವಿಸಿಟಿಂಗ್ ಕಾರ್ಡ್ ಇಲ್ಲ. ಮೊಬೈಲ್ ನಂಬರ್ ಬೇಕಾದರೆ ಕೊಡ್ತೀನಿ. ನೀವು ಮೊಬೈಲ್ ನಂಬರ್ ನನಗೆ ಕೊಟ್ಟಿರ್ತೀರಾ? ಹಲೋ ಮಿಸ್ಟರ್, ಅದೆಲ್ಲ ಆಗಂಗಿಲ್ಲ. ನಿಮ್ದು ಕೊಟ್ಟಿರಿ ನನಗೆ. ಹೌದಪ್ಪ, ಈ ಹುಡುಗ ಲಾಯಲ್ ಆಗಿರ್ತಾನ ಅಂತ ಅನ್ನಿಸಿದ್ರೆ ಅಷ್ಟು ನಾ ಫೋನ್ ಮಾಡ್ತೀನಿ. ಹಾಂ, ಓಕೆ, ತಗೋರಿ ನನ್ನ ನಂಬರ್. ನಿಮಗೆ ಇಷ್ಟ ಆಗಿ ಕಾಲ್ ಮಾಡಿ. ಓಕೆ. ಹಲೋ ಪ್ರೀತಮ್, ಇಲ್ಲಿ ಬಸ್ ಅಂತ ನಿಂತೀನಿ, ಬಾ. ಓಕೆ, ನಿಮ್ಗೆ ಇಷ್ಟ ಆದ ಕಾಲ್ ಮಾಡಿ. ನನ್ನ ಫ್ರೆಂಡ್ ಬರ್ತಿದ್ದಾನೆ, ನಾನು ಹೋಗ್ತೀನಿ. ಬಾಯ್. ಹೊಸಪ್ಪ, ಎಂಥ ಹುಡುಗ ಇವನು. ಹೋಗಿ ಪ್ರೇಮ ಇಂಥವ್ನ ಬಲೆಗೆ ಬಿದ್ದಿದ್ದಾಳ. ದುಡ್ಡು ಇರೋರು ಇಂಥವ್ರು ಅಂದರೆ ಅವ್ರ ಬೆನ್ನ ತೊಗೊಂಡು ಹೋಗ್ಬಿಡ್ತಾನೆ ಇವ. ಏನಂದೆ ಮಾತಾಡ್ದ? ನಾನು ಕೇಳಿಸ್ಕೊತಾ ಇದ್ದೆ. ಎಷ್ಟೊತ್ತಾಯ್ತಲ್ಲ ನೀವು ಮಾತಾಡಕತ್ತ? ಏನು ಮಾತಾಡ್ದ ಅವನು? ಹೌದು ಕಣೆ, ನೀನು ಅಂದ್ಕೊಂಡಿದ್ದು ನಿಜ. ಆ ಹುಡುಗ ಅಂಥವನೇ. ನೋಡಿ ಮಾಡಿ ಕೊಡ್ರಿ. ನೀವು ಕ್ಯಾನ್ಸಲ್ ಮಾಡೋದೇ ನನಗೆ ಬೆಸ್ಟ್ ಅಂತ ಅನಿಸ್ಲಾತೈತಿ. ಈಗ ನೀವು ದುಡ್ಡಿರೋರು ಅಂತ ನಿಮ್ಮ ಹಿಂದೆ ಬಿದ್ದಿರ್ಬೋದಲ್ವ ಅವನು. ಈಗ ನಾನು ಬೆಂಗಳೂರಿಂದ ಬಂದಿದ್ದೀನಿ, IT ಕೆಲಸ ಅಂತ ಹೇಳಿದೆ. ಅದಕ್ಕೇನಾದರೂ ನನಗೆ ಪ್ರಪೋಸಲ್ ಮಾಡ್ದ ಅವನು. ಹೌದಾ? ಪ್ರಪೋಸಲ್ ಮಾಡಿಬಿಟ್ಟ ಆ್ಯಕ್ಚುಲಿ. ಅಯ್ಯೋ ದೇವ್ರೆ, ಇವನು ಇಷ್ಟೊಂದು ಕೆಟ್ಟ ಹುಡುಗ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಾ ಹೇಳೋ ಮಾತನ್ನ ನಮ್ಮ ಮನೆಯಲ್ಲ ಮತ್ತೆ ನನ್ನ ಗಂಡ ನಂಬೋದು, ಆದರೆ ನನ್ನ ನಾತಿ ನಂಬಂಗಿಲ್ಲ. ನನಗೊಂದು ಸಹಾಯ ಮಾಡ್ತೇನೆ. ಹಾಂ ಹೇಳು. ಇಷ್ಟೊಂದು ಸಹಾಯ ಮಾಡಿದ್ದೀನಿ, ಇನ್ನೊಂದು ಸಹಾಯ ಮಾಡಂಗಿಲ್ಲ ಏನು ಹೇಳು. ಈಗೇನೋ ಪ್ರಪೋಸಲ್ ಮಾಡಿದಾನ ಅಂತಂತೀಯಲ್ಲ, ಅದನ್ನು ಬಂದು ನಮ್ಮ ಮನೆಯಾಗ ಹೇಳ್ತೀಯಾ? ಹಾಂ ಹೇಳ್ತೀನಿ, ಅದರಲ್ಲೇನಿದೆ, ನಡಿ ನೋಡೋಣ. ಹಾಯ್ ಪ್ರೀತಮ್, ಏನು ಈ ಕಡೆ ಬಂದಿದ್ದೀರಾ? ನಾಳೆ ನಮ್ಮ ಎಂಗೇಜ್ಮೆಂಟು. ನಿನ್ನೆ ಆಗಬೇಕಿದ್ದು ಎಂಗೇಜ್ಮೆಂಟ್, 2 ದಿನ ಸ್ಕಿಪ್ ಮಾಡಿದ್ವಿ. ಆದರೂ ಇವತ್ತೇನು ಬಗ್ಗೆ ಈ ಕಡೆ ಬಂದಿರಿ ಅಂತ. ಅದೇನಿಲ್ಲ ಪ್ರೇಮ, ನೀನು ನೋಡ್ಬೇಕು ಅನಿಸ್ತು, ಅದಕ್ಕೆ ಬನ್ನಿ. ಓಕೆ, ಬರಬಾರ್ದಾ? ಇನ್ನೂ ಎಂಗೇಜ್ಮೆಂಟೇ ಆಗಿಲ್ಲ, ಎಷ್ಟೊಂದರ ಬರ್ ನನ್ನ ಮೇಲೆ. ಹಾಗೇನು ಅನ್ಕೋಬೇಡ ಪ್ರೀತಮ್. ಇಲ್ಲ, ಕ್ಯಾಶುಲಾಗಿ ಕೇಳಿದ್ನಿ ಅಷ್ಟ. ನಿತ್ಕೋ, ಕಾಪಿ ತಂದು ಕೊಡ್ತೀನಿ. ಬೇಡ ನನ್ನ ಫ್ರೆಂಡ್ ಸೂರ್ಯಲಿವರೆಗೂ ಡ್ರಾಪ್ ಮಾಡ್ದ. ಅವನ ಕೂಡನೇ ನಾಷ್ಟ ಎಲ್ಲ ಆಯಿತು. ಅತ್ತೆ ಎಲ್ಲಿ ಹೋಗಿದ್ದಾರೆ? ಅತ್ತೇನಾ? ಇನ್ನು ಎಂಗೇಜ್ಮೆಂಟ್ ಸಹ ಆಗಿಲ್ಲ ನಮ್ಮದು. ಇಲ್ಲೇ ಬಿಡಿ, ಮುಂದೆ ಅತ್ತೆ ಆಗೋರೆ ಅಲ್ವಾ ನೀವು. ಅವ್ರ ಸೊಸೆ ಸರಿ ಹಳೆ ಆಗೋರೆ ಅಲ್ವಾ, ಅನ್ಕೊಳ್ಳಿ, ಏನಾಗಲ್ಲ. ಅತ್ತೆ ಇಲ್ಲೇ ಪಕ್ಕದ ಮನೆ ಗಿರ್ಜಾ ಆಂಟಿ ಮನೆಗೆ ಹೋಗಿದ್ದಾರೆ, ಬರ್ತಾರೆ. ಹೌದಾ? ಇಲ್ಲೇ ಕೂತಿರ್ತೀನಿ. ನೀನು ಊರೂರು